ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ನನ್ನ ಹೆಸರು ಹೇಮಂತ್ ಅಂತ. ಸೊ ನಾನು ಇವತ್ತಿಂದ ಒಂದು ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಟುಡೇ ಬೀಯಿಂಗ್ ಫಸ್ಟ್ ಶ್ರಾವಣ, ಇವತ್ತು ಮೊದಲನೇ ಶ್ರಾವಣ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಹಂಗಾಗಿ ವಿಡಿಯೋ ವ್ಲಾಗಿಂಗ್ ಮಾಡ್ತಾನೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದು ನಮ್ಮಮ್ಮ ನಮ್ಮ ತಾಯಿ ಜೊತೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ನಾನು ನನ್ನ ವೈಫೇನೆ ಹೆಂಗೆ ಅಂತಂದ್ರೆ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿರೋದು. ಅಂಡ್ ದಿಸ್ ಇಸ್ ನನ್ನ ಮಗಳು, ಇದು ಸಾನ್ವಿ ಅಂತ. ಹಾಯ್ ಮಾಡು ಸಾನು. ಹಾಯ್ ಹಾಯ್ ಎವ್ರಿವನ್. ಹಾಯ್ ಎವ್ರಿವನ್. ಓಕೆ, ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್. ಸೊ ಹೆಂಗೆ ಅಂತಂದ್ರೆ ನೀವೇನಾದ್ರು ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾವಲ್ಲಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಈ ವಿಡಿಯೋ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು. Hi guys, welcome back to my channel. ಹೇಳ್ಬೇಕು ನಾನು. ಅದೆಲ್ಲ ಕೇಳ್ಸಲ್ಲ ಇಲ್ಲಿ. ಓಪನ್ ಮಾಡ್ಲಪ್ಪ. ಬೇಬಿ ಆಯ್ತು. ತುಂಬಾ ಆಟ ಮಾಡಿದ್ರು, ಬಟ್ ಚೆನ್ನಾಗಿ
ಆಂಜನೇಯ ಸ್ವಾಮಿ ಟೆಂಪಲ್, ವೀರಾಂಜನೇಯ. ವೀರಾಂಜನೇಯ ಸ್ವಾಮಿ ಬಂದು ಒಂದು ಸ್ವಲ್ಪ ಹೊತ್ತಾಯ್ತು. ನೋಡಿ ಹೆಂಗ ಆಡ್ತಾಳೆ. ಮಳೆ ಬರ್ತಿದೆ ಅಂತ ಛತ್ರಿ ತಂದ್ರೆ ಅದ್ ಹಿಡ್ಕೊಂಡೆ ಕಾಟ ಕೊಡ್ತಾಳೆ. ಓ ಕ್ಲೋಸ್ ಮಾಡ್ಬೇಕು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಚಾಟ್ ಸೊ ದರ್ಶನ ಮುಗಿಸ್ಕೊಂಡು ಇವಾಗ ಚಾಟ್ ಬಂದಿರೋದು ಇವಾಗ ಚಾಟ್ಸ್ ತಿನ್ನಕ್ಕೆ. ತುಂಬ ದಿನ ಆಗಿದೆ ನಾವು ಒಬ್ಬರು ಚಾಟ್ಸ್ ತಿನ್ನೋಕ್ಕಾಗಿ ಚಾಟ್ಸ್ ಪರವಾಗಿಲ್ಲ, ಹೇಳಿಲ್ಲ ಅಂತ ಪರವಾಗಿಲ್ಲ. ಏನ್ ಬೇಕು? ನಿಮ್ಗೇನು ಬೇಕು? ನಿಮಗೆ ನಂಗೆ ಮಸಾಲೆ. ಏನ್ ತಿಂತೀರಾ? ಸೇವು. ಪಾನಿಪುರಿ. ಓಕೆ. ಮಸಾಲೆ ಪುರಿ ತಿಂತಾ ಇದ್ದೀನಿ ಚಳಿಗೆ. ಚಳಿ ಬಿಸಿ ಬಿಸಿ ಮಸಾಲೆ ಪುರಿ ತಿಂತಾ ಇದ್ರೆ ಒಳ್ಳೆ ಸಖತ್ ಟೇಸ್ಟ್. ಅದು ಮೆಟ್ರೋ ಪಕ್ಕನೇ, ಎಲ್ಲಿ ಮೆಟ್ರೋ ಲೈನ್ ಮೇಲೆ. ಸಖತ್ತಾಗಿದೆ ಚಳಿಯಲ್ಲಿ ಮಸಾಲೆ ಪುರಿ. ಅಮ್ಮನ್ ಕೇಳಿ. ಮಸಾಲೆ ಪುರಿ ಪಾನಿಪುರಿ ತಿಂತಾ ಇದೆ. ನಿಮ್ ಸೇವ್ ಹೆಂಗಿದೆ? ತಿನ್ನಿ, ಯಾಕೆ ಮನೇಲಿ ತಿಂತೀರಾ? ಖಾಲಿ ಆಗೋಗ್ಬಿಡುತ್ತೆ, ನೀವು ತಗೊಳ್ಳಿ. ಸಾನ್ವಿ ಸೇವ್ ಕೇಳಿದ್ಲು ಅಂತ ಅಲ್ಲಿ ಅಜ್ಜಿ ಜೊತೆ ಸೇವ್ ಕೊಡಿಸ್ಕೊತಾ ಇದ್ದಾಳೆ. ನಮ್ಮ ಮನೆಯವರಲ್ಲಿ ಚಾಟ್ಸ್ ತಗೊಳಕ್ ನಿಂತಿದ್ದಾರೆ. ಸೇವ್ ತಗೊಂಬಿಟ್ಟಾ? ಅಲ್ಲಿ ಹಂಗೆ ಕ್ಲೋಸ್ ಮಾಡ್ಬಾರ. ಅಲ್ಲಿ ನೋಡಿ ಮಸಾಲೆ ಪುರಿ ಬಂತು. ಸಾನ್ವಿಗೆ ಅವರ ಟೈಮ್ ಸೇವ್ ಕೊಡಿಸಿದ್ದಾರೆ. ನಿಂತ್ಕೊಳ್ಳಿ, ಯಾರು ಹೇಳಿ. ಚೆನ್ನಾಯ್ತಾ ಚಾಟ್ಸು? ತುಂಬ ಚೆನ್ನಾಗಿ ಚಾಟ್ಸು. ಒಂದು ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ನಮಗೆ ಫ್ಯಾಮಿಲಿ ಆಚೆ ಬಂದಿರೋದು. ಅಂದರೆ ಒಟ್ಟಿಗೆ ನಾವು 4 ಜನ ಒಟ್ಟಿಗೆ ಎಲ್ಲೂ ಹೋಗಿದ್ದೇ ಇಲ್ಲ. ನಮ್ಗೆ ಜ್ಞಾಪನೇ ಬರ್ತಿಲ್ಲ ಈ ರೀಸೆಂಟ್ ಟೈಮ್ಸ್ ಹೋಗಿದ್ದು. ಅಮ್ಮ ಜಾಸ್ತಿ ಬರಲ್ಲ, ಎಲ್ಲೂ ಆಚೆ ಹೋಗಲ್ಲ ಅಂತ. ಎಲ್ಲೂ ಬರಲ್ಲ. ಬಟ್ ಹೆಂಗೆ ಅಂತಂದರೆ ದೇವ್ರ ದರ್ಶನ ಆದಮೇಲೆ ಇಲ್ಲಿ ಚಾಟ್ಸ್ ಸಿಕ್ಕಿದ್ದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಗ್ತಾಯಿದೆ. ನೋಡ್ಬೇಕು ಇನ್ನು ಮುಂದೆ ಇದೇ ಥರ ಎಲ್ಲ ಆಚೆ ಗೀಚೆ ಹೋಗ್ಕೊಂಡು ವೀಡಿಯೋ ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮಮ್ಮಗೂ ಹೆಂಗೆ ಅಂತಂದರೆ ಇಟ್ ಬಿ ಎ ಮೆಮರಿ. ನಮಗೂ ಮೆಮರಿ ಪ್ಲಸ್ ಹೆಂಗೆ ಅಂತಂದರೆ ಒಳ್ಳೆ ವೀಡಿಯೋಸ್ ಆಗುತ್ತೆ ನೋಡಲಿಕ್ಕೆ. ಟ್ಯಾಕ್ಸ್ ಹಾಕ್ತಾವಳ ಅಜ್ಜಿನ ಕರ್ಕೊಬಂದು ಕೇಕು ಗೀಕು ಅಂತೆಲ್ಲ. ಅಲ್ಲಿ ನೋಡಿ ಎಲ್ಲ ಕೇಳ್ತಾಳೆ, ಎಲ್ಲ ತೋರಿಸ್ತಾಳೆ. ಎಲ್ಲಾದ್ರೂ ಮುಟ್ಟಿ ಕೇಳಿಸ್. ಅಂಗಡಿಯವರು ನೋಡ್ತಾ ಇದಾರೆ, ಏನು ನಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ ಇವರು. ಅಲ್ಲಿ ತರಲೆ ಹೆಂಗಾಡ್ತಾ ಇದ್ದಾಳೆ ನೋಡಿ ಸದ್ಯಲ್ಲಿ. ತಗೊಂಬಿಟ್ಟ? ಏನ್ ತಗೊಂಡ್ರಿ? ಚಾಕೊಲವ ತಗೊಂಬಿಟ್ರಾ? ಹಾಂ, ರೆಗ್ಯುಲರ್ ಕಸ್ಟಮರ್ ಆಗ್ಬಿಟ್ಟಿದ್ಯಾ ಅದಕ್ಕೆ. ಮನೇಲಿ ಹೋಗ್ತೀನಿ ಅಣ್ಣ. ನಡೀರಿ ಮನೆಗೆ ಹೋಗೋಣ. ಲೆಟ್ಸ್ ಗೋ ಸಾನ್ವಿ. ಸೇ ಲೆಟ್ಸ್ ಗೋ. ಲೆಟ್ಸ್ ಗೋ ಟು ಹೋಮ್.
ನೀವು ಬನ್ನಿ, ಅದ್ರಲ್ಲಿ ನಾನು ಬರ್ತೀನಿ. ಇವಾಗ ಮನೆಗೆ ಬಂದಿದ್ದೀವಿ. ಹಂಗೆ ಫಸ್ಟ್ ಹಿಂದೆ ಹೋಗ್ತಾರೆ. ಬನ್ನಿ. ಏನದು ಕೈಯಲ್ಲಿ ಏನ್ ತಗೊಂಡ್ರಿ? ನಡೀರಿ ಅತ್ತಿ. ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ. ಕಿನಿ ಮಕ್ಕಳು ಇತ್ತು ತೆಗೆದ್ರಾ? ಮುಂದೆ ಹೋಗ್ಬೇಕು ನೀವು. ಈ ಕಡೆ ಈ ಕಡೆ. ಇದು ಗಾಯ ಸರಿ ಹೋಯ್ತಾ ಅಂತ ನೋಡ್ತೀನಮ್ಮ. ಏನಾಗಿದೆ? ಏನೋ ಗಾಯ ಅಂದೆ, ಆಗಿಲ್ವಾ? ಮನೆಗೆ ಬಂದು ಮನೆಗೆ ಬರ್ತಾ ಇದ್ದೀವಿ. ಇನ್ನು ಬನ್ನಿ, ಹೊರಗಡೆ ಬನ್ನಿ. ನಾನು ವಿಡಿಯೋ ಮಾಡ್ತಿದ್ದೀವಲ್ಲ. ಸೊ ಮನೆ ರೀಚ್ ಆಗಿದ್ದೀವಿ. ಚೆನ್ನಾಗಿತ್ತು ಇವತ್ತು ಅಂತ. ಆಫ್ಟರ್ ವೆರಿ ಲಾಂಗ್ ಟೈಮ್ ಒಂದು ರಿಫ್ರೆಶ್ಮೆಂಟ್ ವೆರಿ ಫನ್ ಟು ಬಿ ಆನೆಸ್ಟ್. ಯಾ ಇವತ್ತು ಹೋಗಿದೆ ಮಮ್ಮಿ, ನೋವು ಸರಿ ಹೋಗಿದೆ. ಎಲ್ಲಿ ನೋವಾಗಿತ್ತು? ಕಾಲ್ ಕಾಲು ನೋವಾಗಿತ್ತಾ? ಸರಿ ಹೋಯ್ತಾ? ಸರಿ ಹೋಯ್ತು. ಏನು ಕೇಳಿದ್ರಿ ದೇವ್ರನ್ನ? ದೇವಸ್ಥಾನ ಹೆಂಗಿತ್ತು? ಚೆನ್ನಾಗಿತ್ತಾ? ಲೈಟ್ ಎಲ್ಲ ಚೆನ್ನಾಗಿತ್ತಾ? ಏನು ಇಷ್ಟ ಆಯಿತು? ಅದು ದೇವಸ್ಥಾನ. ಯಾವ ದೇವಸ್ಥಾನ ಅದು? ಯಾವ ಸ್ವಾಮಿದು? ಯಾವ ದೇವ್ರದು? ಜೈ ಹನುಮಾನ್. ಹೇಳು, ಜೈ ಹನುಮಾನ್ ಹೇಳು. ಜೈ ಹನುಮಾನ್ ಜ್ಞಾನ ಸಾಗರ ಜಗ್ಪಿ ಲಕೋ ಜಾಗ ರಾಮ ತುತಾತ ಇತ್ಬಲಧಾಮ ಅಂಜನಿ ಪುತ್ರ ಮಹಾದೆ ಬಂಬಚರಂಗಿ ಬಾಸ್ಪತ್ಯ ಶ್ರೀಕಂಚರಮ ನಿಧಾನಕ್ಕೆ ಹೇಳು. ಕಾಲತ್ ಕುಟದ ಅಷ್ಟೇ. ಓಕೆ, ಇವಾಗ ಎಲ್ಲರೂ ಊಟ ಮಾಡೋಣ. ತುಂಬಾ ಲೇಟ್ ಆಗಿದೆ. ಊಟ ಮಾಡಿ ಆಮೇಲೆ ಮಲ್ಕೊಳ್ಳೋದೇ ಇವತ್ತು. ನಾಳೆ ತುಂಬಾ ಎಕ್ಸೈಟೆಡ್ ಡೇ ಆಗಿರುತ್ತೆ. ಬಿಕಾಸ್ ವಿ ಆರ್ ಪ್ಲಾನಿಂಗ್ ಸಮಥಿಂಗ್ ಟುಮಾರೋ. ಸೊ ಅಟ್ ದ ಮೊಮೆಂಟ್ ಈ ದಿನದ ಬ್ಲಾಗ್ ಇಲ್ಲೇ ಕ್ಲೋಸ್ ಮಾಡ್ತಾ ಇದೀವಿ. ಅಂಡ್ ಕ್ಲೋಸ್ ಮಾಡೋದು ಬೇಡ ಅಂತ ನಮ್ಮ ವೈಫ್ ಹೇಳ್ತಾ ಇದ್ದಾರೆ. ಊಟಕ್ಕೆ ಸಿಗ್ತೀವಿ. ಸರಿ, ಹಾಗಾದ್ರೆ ಊಟ ರೆಡಿ ಆದ್ಮೇಲೆ ನಾವು ಮತ್ತೆ ಊಟ ಗೀಟ ಮಾಡ್ಕೊಂಡು ಇಲ್ಲ ಊಟಕ್ಕೆ ಸಿಗ್ತೀವಿ. ಓಕೆ, ಅಲ್ಲಿ ತನಕ ಏನ್ ಮಾಡಿದ್ವಿ ಅಂತ ನನ್ನ ಮಗಳು ಒಂದು ಲಿಸ್ಟ್ ಹೇಳ್ತಾಳಂತೆ. ಅವಳು ಹೇಳ್ತಾಳೆ. ನೀನ್ ಹೇಳ್ ಸಾನ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಮನೆಗೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದ್ವಿ. ಬರ್ತಾ ಏನೇನು ತಗೊಬಂದ್ರಿ? ಟ್ಯಾಕ್ಸು, ಸೇವು ಮತ್ತೆ ಚಕಲವ ತಂದಿದ್ದೀವಿ. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಬಂದ ತಕ್ಷಣ ಎಲ್ಲ ಇಟ್ಕೊಂಡು ಕುತ್ಕೊಬಿಟ್ಟಿದ್ದೀರಾ. ಮಾಡಿ ಅಷ್ಟೇ ನಂದು. ತಿನ್ನಿ, ಆಯ್ತು. ಟೇಸ್ಟ್ ಹೆಂಗಿದೆ? ಥ್ಯಾಂಕ್ ಯು. ತಿನ್ನಿ ಚಾಕೊಲವ, ತಿನ್ ನೋಡಿ ಹೆಂಗಿದೆ. ನಿಂಗೆ ಇಷ್ಟನಾ ಚಾಕೊಲವ? ಏನ್ ಇಷ್ಟ ಆಯ್ತು ಇವತ್ತು ಸಾನ್ವಿ? ಇವತ್ತು ನಾವು ಆಚೆ ಕಡೆ ಹೋಗ್ಬಿಟ್ಟು ಬಂದಿದ್ದು ಇಷ್ಟ ಆಯ್ತು? ಖುಷಿ ಆಯ್ತಾ? ಖುಷಿ ಆಯ್ತಾ ಇಲ್ವಾ? ಓಕೆ, ಸೊ ಹಿಂಗೆ ಕಂಟಿನ್ಯೂ ಮಾಡೋಣ ನಾವು ಚಾನಲ್ ಹಿಂಗೆ. ಓಕೆ, ನಾನು ಮತ್ತೆ ವ್ಲಾಗ್ ಮಧ್ಯಾಹ್ನಕ್ಕೆ ಮಲ್ಕೊಂಡಿಲ್ಲ ಅಂದ್ರೆ ಹಿಂಗೆ ನೋಡಿ, ಹಂಗೆ ಟಿವಿ ನೋಡ್ಕೊಂಡು ಸೋಫಾ ಮೇಲೆ ಮಲ್ಕೊಬಿಡ್ತಾರೆ. ಮಾಡಿ ತಿನ್ನಿಸ್ಬಿಟ್ಟೆ ಮಲಗಿಸ್ಬೇಕು. ನೋಡಿ ಅಲ್ಲಿ ಆಗ್ಲಿ ಹೆಂಗೆ ಫುಲ್ ಮಲ್ಕೊಬಿಟ್ಟಿದ್ದಾಳು ಹೇಳ್ಬೇಕಾರೆ. ಕಣ್ಣಲ್ಲಿ ನಿದ್ದೆ ಸಾನ್ವಿಗೆ. ಎದೋಳು ಸಾನು, ಮ್ಯಾಗಿ ಆಗಿದೆ, ತಿನ್ಕೋ. ಚಪಾತಿ ತಿಂತೀರಾ, ದೋಸೆ ತಿಂತೀರಾ? ಚಪಾತಿ ತಿಂದಾದ್ಮೇಲೆ ದೋಸೆ ತಿಂತೀನಿ. ಎರಡು ಇದೆ, ತುಂಬಾ ಆಪ್ಷನ್ಸ್ ಇದೆ ಇವತ್ತು ನಮ್ಮನೇಲಿ. ಚಪಾತಿ ಇದೆ, ಹೆಲ್ದಿ ದೋಸೆ ಇಟ್ಟಿದೆ, ವೆಜ್ ಬಿರಿಯಾನಿ ಇದೆ,
ನನ್ಗೆ ಯಾಕೋ ಚಪಾತಿ ಈ ನಡುವೆ 2 ಚಪಾತಿ ತಿಂದ್ರೆ ಸಾಕು ಅನ್ನಿಸ್ತಾ ಇದೆ, ಜಾಸ್ತಿ ತಿನ್ನಕ್ಕಾಗ್ತಲ್ಲ. ಏನ್ ಗೊತ್ತಾ ಫ್ರೆಂಡ್ಸ್, ನಾವು ತುಂಬಾ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದಲ್ಲ, ಹಾಗಾಗಿ ಊಟನೂ ಕಡಿಮೆ ಇರಿಸುತ್ತೆ. ಎಷ್ಟು ಜೀರ್ಣ ಆಗುತ್ತೋ ಅಷ್ಟೇ ತಿನ್ನಕ್ಕಾಗುತ್ತೆ. ಇದು ಸಾಕಷ್ಟು IT ಜನ ನಾವ್ ಹೇಳ್ತಿರೋದಕ್ಕೆ ರಿಲೇಟ್ ಮಾಡ್ಕೋಬಹುದು. ಎಲ್ಲೂ ಹೋಗ್ದಲ್ಲೇ ವರ್ಕ್ ಫ್ರಮ್ ಹೋಮ್ ಇಟ್ಕೊಂಡು ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ಎಲ್ಲ ಅಲ್ಲೇ ಊಟ ಗೀಟ ನಿದ್ರೆ ಬ್ರೇಕು, ಕಾಫಿ ಬ್ರೇಕು, ಟೀ ಬ್ರೇಕು ಎಲ್ಲ ಒಂದೇ ಜಾಗದಲ್ಲೇ. ನಮ್ಮ ಮನೆ ರೈಟ್ ವರ್ಕ್ ಆಗೋದು ಆ ಸೋಫಾ ಮೇಲೆ. ಆ ಸೋಫಾ ಬಿಟ್ಟು ಇರೋಲ್ಲ, ಅವರು ಎಲ್ಲ ಅಲ್ಲೇ ಸಪ್ಲೈ ಆಗ್ಬೇಕು. ಅದಕ್ಕೆ ಇವಾಗ ನೋಡಿ, ಸಂಜೆ ಕುಡ್ದಿರೋ ಕಾಫಿ ಲೋಟನೂ ಅಲ್ಲೇ ಟೇಬಲ್ ಮೇಲೆ ಇರುತ್ತೆ. ಇನ್ನೂ ಎತ್ತಿರಲ್ಲ, ಬೇಕಾದ್ರೆ ಹೋಗಿ ನಿಮ್ಮೆಲ್ಲರಿಗೂ ಒಂದು ತೋರಿಸ್ತೀನಿ ಬನ್ನಿ. ಇಲ್ಲಿ ಎಲ್ಲಿದೆ ಕಾಫಿ ಲೋಟ? ಎಲ್ಲೂ ಇಲ್ಲ. ಸುಮ್ನೆ ನನ್ ಮೇಲೆ ಆಪಾದನೆ ಮಾಡ್ತಾರೆ. ಸಾನ್ವಿ 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 ಎದೋಳಪ್ಪ, ಎಬ್ರು ಸಮ ಅವಳನ್ನ. ಸಾನ್ವಿ ಮಲ್ಕೊಬಿಟ್ಲು. ಊಟ ರೆಡಿ ಆಗಿದೆ, ಚಪಾತಿ ರೆಡಿ ಆಗಿದೆ, ಊಟ ಬಡಿಸಿಟ್ಟಿದ್ದಾರೆ. ಇವಾಗ ಊಟ ಮಾಡೋಣ. ಊಟ ಮಾಡ್ಕೊಂಡು ಮತ್ತೆ ಬರ್ತೀವಿ. ಟೈಮ್ ಆಗಲೇ 10:30 ಆಗ್ಬಿಟ್ಟಿದೆ. ಸಾನ್ವಿ ಆಲ್ಮೋಸ್ಟ್ ಮಲ್ಕೊಬಿಟ್ಟಿದ್ದಾರೆ. ನಮ್ಮ ಅಮ್ಮನೂ ಹಿಂಗೆ ರೆಡಿ ಆಗಿದ್ದಾರೆ ನಿದ್ದೆ ಮಾಡೋದಕ್ಕೆ. ಸೊ ಅದೇ ಗೈಸ್, ಇನ್ಮೇಲೆ ಎವ್ರಿಡೇ ವ್ಲಾಗ್ಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ದಿನಾಗ್ಲೂ ಏನಾರು ಒಂದು ಎಂಟರ್ಟೈನಿಂಗ್ ವಿಡಿಯೋ ಮಾಡೋಣ, ಸೊ ದಟ್ ನಾವು ಸ್ವಲ್ಪ ಸೂಪರ್ ಚಾರ್ಜ್ ಅಂಡ್ ಆಕ್ಟಿವ್ ಆಗಿರ್ತೀವಿ. ನಾನು ಆಲ್ಸೋ ಲೈಕ್ ಡಿಫ್ರೆಂಟ್ ಥಿಂಗ್ಸ್ ಮಾಡೋಣ ಲೈಫಲ್ಲಿ ಅಂತ ಅನ್ಕೊಂಡಿದ್ವಿ. ಸೊ ಇವತ್ತಿನ ವಿಡಿಯೋ ನಾವು ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ನಾಳೆ ಮತ್ತೆ ಸಿಗೋಣ. ಅಲ್ಲಿ ತನಕ ಗುಡ್ ನೈಟ್. ಸೈನಿಂಗ್ ಆಫ್ ಫ್ರಮ್ ಹೇಮಂತ್. ನಾಳೆ ಮತ್ತೆ ಸಿಗೋಣ. ಅಂಡ್ ಆಲ್ಸೋ ಪ್ಲೀಸ್ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಶೇರ್ ಮಾಡಿ, ಅಂಡ್ ಆಲ್ಸೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.